ಇವತ್ತು ನಾನು ನಿಮಗೆ ಚಿಕನ್ ಚಟ್ಪಟ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: 1/4 kg ಚಿಕನ್ ಇದೆ, 2 ಈರುಳ್ಳಿ, 2 ಟೊಮೊಟೊ, 5 ಹಸಿಮೆಣಸಿನ್ಕಾಯಿ, ಉಪ್ಪು, ಪೆಪ್ಪರ್ ಪೌಡರು, ಮೊಸರು, ಗರಂ ಮಸಾಲ, ಅರಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ, ಧನಿಯಾ ಪುಡಿ, ಎಣ್ಣೆ, ಸಾಂಬಾರು ಸೊಪ್ಪು, ಪುದೀನ, ಕಸ್ತೂರಿ ಮೇಥಿ. ಫ್ರೆಂಡ್ಸ್, ಇಷ್ಟು ಪದಾರ್ಥಗಳಿದೆ. ಮೊದಲಿಗೆ ನಾವು ಈ ಮೂರನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಗ್ರೈಂಡ್ ಆದ ತಕ್ಷಣ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಇದು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಈ ಥರ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಲೆಮನ್ ಜ್ಯೂಸು ಬೇಕು, ಒಂದು ಹಾಫ್ ಲೆಮನ್ನು, ಮತ್ತು ಒಂದು ಸ್ವಲ್ಪ ನೀರು, ಅಷ್ಟೇ, ಜಾಸ್ತಿ ಬೇಡ. ಈಗ ಇದನ್ನು ಮಾಡೋ ವಿಧಾನನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಫಸ್ಟೇ ಸ್ಟವ್ ಮೇಲೆ ಪಾತ್ರೆ ಇಡಾಗಿಲ್ಲ. ಮೊದಲು ಈ ಇದು ಪಾತ್ರೆಗೆ ನಾವು ಯಾವುದ್ರಲ್ಲಿ ಮಾಡ್ತೀವಿ ಅದೇ ಪಾತ್ರೆಗೇ ಇದನ್ನೆಲ್ಲ ಹಾಕಬೇಕು. ನೋಡಿ ಫ್ರೆಂಡ್ಸ್, ಫಸ್ಟ್ ಇದು ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ತೀನಿ. ಮತ್ತು ಕರಡು 1 ಕಪ್ ಕರಡು ಬೇಕೇ ಬೇಕು. ಮೊಸರು 1 ಕಪ್ ಹಾಕಿ. ಮತ್ತು ಪೆಪ್ಪರ್ ಪೌಡ್ರು ಇದರಲ್ಲಿ 1 ಸ್ಪೂನ್ ಇದೆ, ಚಿಕ್ಕ ಸ್ಪೂನಲ್ಲಿ, ಟೀ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನು. ಟರ್ಮರಿಕ್ ಪೌಡರು ಒಂದು ಸ್ವಲ್ಪ. ಗರಂ ಮಸಾಲ 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಧನಿಯಾ ಪೌಡರು 2 ಸ್ಪೂನು. ಚಿಲ್ಲಿ ಪೌಡರು 3 ಸ್ಪೂನ್ ಹಾಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ಫ್ರೆಂಡ್ಸ್. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನಿಲ್ಲ. ಇದು ಕಸ್ತೂರಿ ಮೇಥಿ, ಇದು ಪುದೀನ, ಇದು ಕೊತ್ತಂಬರಿ ಸೊಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಟೇಸ್ಟ್ ಮಾಡಿ ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ 1-2 ಸ್ಪೂನು ಆಯಲ್ ಹಾಕಿ ಫ್ರೆಂಡ್ಸ್. ನೋಡಿ, ಕೊನೆಯದಾಗಿ ಲೆಮನ್ ಜ್ಯೂಸ್ ಇದು ಹಾಕಿ. ಎಲ್ಲ ಪದಾರ್ಥಗಳು ಹಾಕಾಗಿದೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ. ಏಕೆಂದರೆ ಜಾಸ್ತಿ ನೀರು ಹಾಕಬೇಡಿ, ಇದು ಇದರಲ್ಲೇ ಬಾಯ್ಲ್ ಆಗಬೇಕು. ಇದು ಚಿಕನ್ ಚಟ್ಪಟ ಫ್ರೈ. ನಿಮಗೆ ರಸಮ್ ಮಾಡ್ಕೊಳ್ಳೋದು ಅಥವಾ ಸೈಡ್ಸ್ಗೆ ಏನಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿದೆ. ಎಲ್ಲ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ಇದನ್ನು ನೀವು ಟ್ರೈ ಮಾಡಲೇಬೇಕು. ನೋಡಿ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಾದಮೇಲೆ ಇದಕ್ಕೆ ಚಿಕನ್ ಹಾಕೋಣ. ಚಿಕನ್ನೆಲ್ಲ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಚಿಕನ್ ಹಾಕಿ ಚಿಕನ್ ಹಾಕಾಯ್ತು. ಇದಕ್ಕೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಇದು ಮೊದಲೇ ಒಗ್ಗರಣೆ ಕೊಡೋದಾಗಲಿ ಮತ್ತೊಂದಾಗಲಿ ಏನು ಮಾಡೋ ಹಾಗಿಲ್ಲ. ಇದೇ ಮಸಾಲೆಗೆಲ್ಲ ಹಾಕಿ ಕಲಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕು ಅಂದರೆ ಇಮಿಡಿಯೇಟಾಗಿ ತಕ್ಷಣವೂ ಮಾಡ್ಕೋಬೋದು. ಪಾತ್ರೆನ ಸ್ಟವ್ ಮೇಲೆ ಇಡೋದು, ಮತ್ತು ಇದು ಬಾಯ್ಲ್ ಆಗ್ತಾ ಕೈನ ಈ ಥರ ಆಡಿಸ್ತಾನೆ ಇರಬೇಕು, ತಳ ಹಿಡಿದು ಬಿಡುತ್ತೆ. ನೋಡಿ, ಮಿಕ್ಸ್ ಆಯಿತು. ಮತ್ತು ಇದು ಬಾಯ್ಲ್ ಆಗಬೇಕಾದ್ರೆ ಆಯಲ್ ಹಾಕ್ತಾನೆ ಇರಬೇಕಾಗುತ್ತೆ, ನೀವು ಅದ್ರ ಪಕ್ಕನೇ ಇರಬೇಕಾಗುತ್ತೆ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು 10 ನಿಮಿಷ ಹಾಗೆ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ ಬಾಯ್ಲ್ ಆಗೋಕ್ಕೆ ಸ್ಟವ್ ಮೇಲೆ ಇದನ್ನು ಇಟ್ಟಿದ್ದೀನಿ. 5 ನಿಮಿಷ ಆದ ತಕ್ಷಣ, ಕುದಿಯೋಕ್ಕೆ ಬಂದ ತಕ್ಷಣ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಹಾಕಿದ್ದೀನಿ. ಇದನ್ನೀಗ ಬಾಯ್ಲ್ ಆಗೋಕ್ಕೆ ಬಿಡೋಣ. ಈ ಥರ
ನೋಡಿ ಚಿಕನ್ ಚಟ್ಪಟ ರೆಡಿಯಾಗಿದೆ. ಫುಲ್ಲು ಡ್ರೈ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್. ಚಿಕನ್ ಚಟ್ಪಟ ರೆಡಿ. ನೋಡಿ ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.